ಆದ್ರೆ ಸಿದ್ದರಾಮಯ್ಯ ಅವರ ಈ ರಿಯಾಕ್ಷನ್, ಸಿದ್ದರಾಮಯ್ಯ ಏನು ಹೇಳ್ತಿದ್ದಾರೆ, ರಾಹುಲ್ ಗಾಂಧಿ ಅವರು ಪ್ರಧಾನಿಯಾಗಬೇಕು ಅಂತ ಒಂದಲ್ಲ ಎರಡಲ್ಲ ಮೂರು ಸಲ ಪುನರುಚ್ಚರಿಸಿದ್ರು. ಈ ಮೂಲಕ ಏನ್ ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ. ಇದರ ಜೊತೆಗೆ ಈಗಾಗಲೇ ನೀವು ನೋಡಿದ್ವಿ, ಟ್ವಿಟರ್ನಲ್ಲಿ ಹಾಕಿದ್ದ ಪೋಸ್ಟರ್ನಲ್ಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಫೋಟೋವನ್ನ ಹಾಕಿರಲಿಲ್ಲ. ಕಾಕತಾಳೀಯ ಅಂತ ಹೇಳಕ್ಕಾಗತ್ತಾ? ರಾಜಕೀಯದಲ್ಲಿ ಯಾವುದೂ ಅಚಾನಕ್ ಆಗಲ್ಲ, ಯಾವುದೂ ಕಾಕತಾಳೀಯ ಅಲ್ಲ. ಮಿಸ್ಟೇಕ್ ಆಯಿತು ಅಂತ ಗೊತ್ತಾದ್ಮೇಲೆ ಬೇರೆ ಹಾಕಿದ್ರು. ಅಂದ್ರೆ ಯಾವಾಗ ವಿವಾದ ಆಯಿತು ಅಂತ. ಸಿದ್ದರಾಮಯ್ಯ ಅವರ ಈ ಹೇಳಿಕೆಯ ಹಿನ್ನೆಲೆ ಏನು ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಒಂದು, ಮೈತ್ರಿಕೂಟ ಯಾಕೆ ಖರ್ಗೆ ಅವರ ಹೆಸರನ್ನ ಮುನ್ನೆಲೆಗೆ ತಂದಿದೆ ಅನ್ನೋದಕ್ಕೆ ಒಂದು 2-3 ಸೂತ್ರಗಳಿವೆ. ಒಂದು, ಒಬ್ಬ ದಲಿತ ನಾಯಕನನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸೋದರ ಮೂಲಕ ಮೋದಿಗೆ ಟಕ್ಕರ್ ಕೊಡಬೇಕು ಅನ್ನೋದು ಒಂದಾಗಿರಬಹುದು. ಆದರೆ ಮತ್ತೊಂದು, ರಾಹುಲ್ ಗಾಂಧಿಯವರ ಇಂಡಿಯಾ ಮೈತ್ರಿಕೂಟದ ಮೇಲಿನ ಹಿಡಿತ ಸಿಗದೇ ಇರೋ ಹಾಗೆ ಮಾಡಬೇಕು ಅನ್ನೋದನ್ನ, ರಾಹುಲ್ ಗಾಂಧಿಯವರನ್ನ ಪಕ್ಕಕ್ಕೆ ಸರಿಸೋದರ ಮೂಲಕ ಮಾಡಬಹುದು ಅನ್ನೋದು ಕೂಡ ಇಂಡಿಯಾ ಮೈತ್ರಿಕೂಟದ ಒಂದು ಪ್ಲಾನ್ ಆಗಿರಬಹುದು. ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಮಾತಾಡಿದ್ರು. ಮೊದಲಿಗೆ ಎಲೆಕ್ಷನ್ ಎಲ್ಲರೂ ಎದುರಿಸೋಣ ಒಟ್ಟಾಗಿ, ಆಮೇಲೆ ಯಾರ ಅಭ್ಯರ್ಥಿನೋ ನೋಡೋಣ ಅಂತ. ಶರದ್ ಪವಾರ್ ಅದೇ ಮಾತನ್ನು ಹೇಳಿದ್ದಾರೆ. ಈ ಎಲ್ಲದರ ನಡುವೆ ಪ್ರಣಾಳಿಕೆ ರಚನಾ ಸಮಿತಿಯ ಸದಸ್ಯರೂ ಆಗಿರುವ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಸಿಎಂ ಆಗಿರುವ ಸಿದ್ದರಾಮಯ್ಯ ಅವರು ಹಿಂಗಿದ್ದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವ ಕರ್ನಾಟಕದ ಪ್ರಮುಖ ನಾಯಕರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಬರ್ತಾರೋ, ಹಲವಾರು ಬಾರಿ ಸಿಎಂ ಸ್ಥಾನ ಕೈ ತಪ್ಪಿತೋ, ಯಾವ ಮಲ್ಲಿಕಾರ್ಜುನ ಖರ್ಗೆ ಹೈಕಮಾಂಡ್ನ ನಿಷ್ಠರೋ ಅವರ ಬಗ್ಗೆ ಪ್ರಧಾನಿ ಅಭ್ಯರ್ಥಿ ಕ್ಯಾಂಡಿಡೇಟ್ ಆಗಬಹುದು ಅನ್ನೋ ವಿಷಯ ಚರ್ಚೆಗೆ ಬಂದಾಗಲೂ ಕೂಡ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಅಂತ ಸಿದ್ದರಾಮಯ್ಯ ಅವರ ಈ ಹೇಳಿಕೆ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಲೆಕ್ಕದಲ್ಲಿ ಜನಸಾಮಾನ್ಯ ನೋಡೋದಂದ್ರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗೋದು ರಾಜ್ಯದ ನಾಯಕರಿಗೆ ಇಷ್ಟ ಇಲ್ವಾ? ಹಿಂಗಿದು ಪ್ರಶ್ನೆ ಬಂದೇ ಬರುತ್ತೆ. ಹಾಗಾದ್ರೆ ರಾಹುಲ್ ಗಾಂಧಿ ಪ್ರಧಾನಿಯಾಗಬೇಕು ಅಂತ ಸಿದ್ದರಾಮಯ್ಯ ಅವರ ಬಾಯಿಂದ 3 ಬಾರಿ ಯಾಕೆ ಬಂತು ಅನ್ನೋದು ಸದ್ಯದ ಪ್ರಶ್ನೆ. ಇಂಟ್ರೆಸ್ಟಿಂಗ್ಲಿ, ಇಂಡಿಯಾ ಕೂಟದ ಈ ಪ್ರಶ್ನೆಗೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ನಿಲ್ಲಿಸಬಹುದಾ ಅನ್ನೋ ಪ್ರಶ್ನೆಗೆ ಯಾರೂ ಉತ್ತರ ಕೊಟ್ಟಿಲ್ಲ. ಆದರೆ ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರು ಬೇಡ ಅನ್ನೋ ಉತ್ತರ ಕೊಟ್ರ, ಆಗಲ್ಲ ಅಂತ ಉತ್ತರ ಕೊಟ್ರ, ಅಥವಾ ನಮಗಿಷ್ಟ ಇಲ್ಲ ಅಂತ ಉತ್ತರ ಕೊಟ್ರ, ಇವ್ಯಾವುದಕ್ಕೂ ಕೂಡ ಕ್ಲಾರಿಟಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬ ನಾಯಕ ಈ ಕುರಿತಾಗಿ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಅಂದುಕೊಳ್ಳಬಹುದು. ಖರ್ಗೆ ಅವರ ಹೆಸರು ಪ್ರಸ್ತಾಪಿಸಿದ ನಂತರ ಈ ವಿಷಯವಾಗಿ, ಪ್ರಧಾನಿ ಅಭ್ಯರ್ಥಿಯ ವಿಷಯವಾಗಿ ಒಂದು ಸ್ಟೇಟ್ಮೆಂಟ್ ಒಬ್ಬ ನಾಯಕನಿಂದ ಬಂದಿದೆ ಅಂತ ಹೇಳಿದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅವರಿಂದ ಬಂದಿದೆ. ಮುಂದಿನ ದಿನಗಳಲ್ಲಿ ಇದು ಯಾವ ರೂಪ ಪಡ್ಕೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಕಾದು ನೋಡೋಣ. ಇನ್ನು ರಾಹುಲ್ ಗಾಂಧಿ ಪ್ರಧಾನಿಯಾಗಲಿ ಅಂತ ಕಿಡಿ ಹೊತ್ತಿಸಿದ ನಂತರದ ಬೆಳವಣಿಗೆಗಳು ಏನಾಗುತ್ತೆ, ಯಾವ ನಾಯಕರು ಏನೇನು ಹೇಳ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಮಗೆ ನಮ್ಮ ಪ್ರತಿನಿಧಿಗಳು, ಅಂದರೆ ನಮ್ಮ ರಿಪೋರ್ಟರ್ಸ್ ಕೊಟ್ಟ ಮಾಹಿತಿ ಪ್ರಕಾರ, ಯಾವಾಗ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ವಿಷಯ ಪ್ರಸ್ತಾಪಿಸಿದ್ರು, ಖರ್ಗೆ ಅವರ ಹೆಸರು ಪ್ರಸ್ತಾಪಿಸಿದ್ರು, ಆಗ ನಮ್ಮ ರಿಪೋರ್ಟರ್ಸ್ ಹೋಗಿ ಅಲ್ಲಿನ ನಾಯಕರನ್ನ, ನಮ್ಮ ಸಚಿವರನ್ನ, ಶಾಸಕರನ್ನ ಕೇಳಿದ್ರಂತೆ. ಖರ್ಗೆ ಅವರ ಹೆಸರು ಪ್ರಸ್ತಾಪ ಆಗಿದೆಯಲ್ಲ, ಏನು ಹೇಳ್ತೀರಿ ಅಂದರೆ ಯಾರೊಬ್ಬರು ಅದರ ಬಗ್ಗೆ ಚಕಾರ ಎತ್ತಲಿಲ್ಲ. ಚಕಾರ ಎತ್ತಿದ್ರೆ ಎಲ್ಲಿ ಹೈಕಮಾಂಡ್ ಮುನ್ಸ್ಕೊಂಡ್ಬಿಡುತ್ತೋ, ಖರ್ಗೆ ಅವರು ಆದರೆ ಒಳ್ಳೇದು ಅಂತ ಹೇಳಿದ್ರೆ ಎಲ್ಲಿ ಹೈಕಮಾಂಡ್ ಮುನ್ಸ್ಕೊಂಡ್ಬಿಡುತ್ತೋ ಅಂತ ಅವರು ಅಂದುಕೊಂಡಿರಬಹುದು ಅನ್ನೋ ಒಂದು ಚರ್ಚೆ ನಡೀತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಸ್ವರೂಪ ಪಡ್ಕೊಳ್ಳುತ್ತೆ ಇದು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.